ಕಡಲೆಕಾಯಿ ಪರಿಷೆ ಎಂದರೆ ಕಡಲೆಕಾಯಿ ಹಬ್ಬ. ಬೆಂಗಳೂರಿನ ಬಸವನಗುಡಿ ಪ್ರದೇಶದಲ್ಲಿ ನಡೆಯುವ ವಾರ್ಷಿಕ ಕಡಲೆಕಾಯಿ ಜಾತ್ರೆಯನ್ನು ಕಡಲೆಕಾಯಿ ಪರಿಷೆ ಎನ್ನುತ್ತಾರೆ. ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ನಡೆಯುತ್ತದೆ. ಸಾಮಾನ್ಯವಾಗಿ ನವೆಂಬರ್ ಕೊನೆಯ ಮತ್ತು ಡಿಸೆಂಬರ್ ಮೊದಲ ವಾರದಲ್ಲಿ ಬರುತ್ತದೆ. ಸುಮಾರು 500 ವರ್ಷಗಳ ಇತಿಹಾಸವಿರುವ ಈ ಜಾತ್ರೆ 3 ದಿನ ನಡೆಯುತ್ತದೆ. ಬೆಳಗ್ಗೆ 10 ಗಂಟೆಗೆ ಆರಂಭವಾದರೆ ರಾತ್ರಿ 11ರವರೆಗೆ ಜರುಗುತ್ತದೆ. ಬಸವನಗುಡಿಯ ದೊಡ್ಡ ಗಣೇಶ ಹಾಗೂ ದೊಡ್ಡ ಬಸವಣ್ಣನಿಗೆ ಕಡಲೆಕಾಯಿಯಿಂದ ಅಭಿಷೇಕ ಮತ್ತು ಬೆಣ್ಣೆ ಹಾಗೂ ಕಡಲೆಕಾಯಿ ಬೀಜದ ಅಲಂಕಾರ ಮಾಡಲಾಗುತ್ತದೆ. ಬಸವಣ್ಣನಿಗೆ ಕಡಲೆಕಾಯಿ ಮೂಲಕ ಪರಿಷೆಗೆ ಚಾಲನೆ ದೊರೆಯುತ್ತದೆ. ಪರಿಷೆಗೆ ಬರುವ ಭಕ್ತರಿಗೆ ಕಡಲೆಕಾಯಿಯನ್ನು ಪ್ರಸಾದವಾಗಿ ನೀಡಲಾಗುವುದು. ಬೆಂಗಳೂರಿನ ಬಸವನಗುಡಿ ದೇವಾಲಯದ ಸುತ್ತಮುತ್ತಲಿನ ಎಲ್ಲ ರಸ್ತೆಗಳ ಎರಡೂ ಬದಿಗಳಲ್ಲಿ ಜಾತ್ರೆ ಕಳೆಗಟ್ಟುತ್ತದೆ. ಅಲ್ಲದೆ ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿಯೂ ಕಡಲೆಕಾಯಿ ಪರಿಷೆ ಜರುಗುತ್ತದೆ. ಇಲ್ಲಿಗೆ ಬರಲು ಮೆಟ್ರೋ ವ್ಯವಸ್ಥೆಯೂ ಇದೆ. ನ್ಯಾಷನಲ್ ಕಾಲೇಜ್ ಬಸವನಗುಡಿ ಹತ್ತಿರದ ಮೆಟ್ರೋ ಸ್ಟೇಷನ್ ಆಗಿದೆ. ಮೆಟ್ರೋ ಸ್ಟೇಷನ್ನಿಂದ ಕಾಲುನಡಿಗೆಯಲ್ಲಿ ಅಥವಾ ಆಟೋದಲ್ಲಿ ಬರಬಹುದು. ಕೆಂಪೇಗೌಡರು ಆರಂಭಿಸಿದ ಈ ಆಚರಣೆ ಇಂದಿಗೂ ಮುಂದುವರೆದಿರುವುದು ವಿಶೇಷ. ದೂರದ ಊರುಗಳಿಂದ ರೈತರು ಇಲ್ಲಿಗೆ ಬಂದು ತಾವು ಬೆಳೆದ ಬೆಳೆಯನ್ನು ದೇವರಿಗೆ ಅರ್ಪಿಸಿ ಅದನ್ನು ಇಲ್ಲಿ ಮಾರುತ್ತಾರೆ. ಬೆಂಗಳೂರಿನ ಸುತ್ತಮುತ್ತಲ ಪ್ರದೇಶಗಳಲ್ಲದೆ ಶ್ರೀನಿವಾಸಪುರ, ಮಾಲೂರು, ಕೋಲಾರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಮಾಗಡಿ, ರಾಮನಗರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ತುಮಕೂರು, ಚಿಂತಾಮಣಿ, ಹೊಸಕೋಟೆ ಮಾತ್ರವಲ್ಲದೆ ನೆರೆಯ ರಾಜ್ಯಗಳಾದ ತಮಿಳುನಾಡು, ಆಂಧ್ರಪ್ರದೇಶಗಳಿಂದ ಸಹ ರೈತರು ಹಾಗೂ ವ್ಯಾಪಾರಿಗಳು ಇಲ್ಲಿ ಬಂದು ಕಡಲೆಕಾಯಿ ವ್ಯಾಪಾರ ಮಾಡುವುದನ್ನು ಕಾಣಬಹುದು. ಪರಿಷೆಗೆ ಅಲಂಕೃತ ಬೀದಿಗಳಲ್ಲಿ ರಾಶಿ ರಾಶಿ ಕಡಲೆಕಾಯಿಯನ್ನು ಇಲ್ಲಿ ಕಾಣಬಹುದು. ನಾನಾ ತಳಿಯ ಹಾಗೂ ನಾನಾ ಗಾತ್ರದ ಹಸಿ, ಹುರಿದ, ಬೇಯಿಸಿದ, ಅರೆಬೆಂದ ಕಡಲೆಕಾಯಿಗಳು ಮಾರಾಟವಾಗುತ್ತದೆ. 1 ಲೀಟರ್ ಕಡಲೆಕಾಯಿ 40ರಿಂದ 70 ರುಗಳವರೆಗೆ ಮಾರಾಟವಾಗುತ್ತದೆ. ಇಲ್ಲಿ ಕಡಲೆಕಾಯಿ ಪ್ರಮುಖ ಆಕರ್ಷಣೆಯಾದರೂ ಬಗೆ ಬಗೆಯ ಆಹಾರಗಳನ್ನು ಕಾಣಬಹುದು. ಬೆಂಗಳೂರಿನ ಚಳಿಗೆ ಬಿಸಿ ಬಿಸಿ ಜೋಳ, ಬೇಯಿಸಿದ ಕಡಲೆಕಾಯಿ, ಬೇಲ್ಪುರಿ, ಪಾನಿಪುರಿ, ಜಾತ್ರೆಯ ಕಲ್ಯಾಣ ಸೇವೆ, ಬತಾಸು, ಕಡ್ಲೆಪುರಿ ಆಹಾರ ಪ್ರಿಯರನ್ನು ಸೆಳೆಯುತ್ತದೆ. ದೊಡ್ಡವರನ್ನು ಮಕ್ಕಳನ್ನಾಗಿಸುವ ಬಲೂನ್ಗಳು, ಶುಗರ್ ಕ್ಯಾಂಡಿ, ಕಾಟನ್ ಕ್ಯಾಂಡಿ, ದೊಡ್ಡ ದೊಡ್ಡ ಹಪ್ಪಳಗಳು, ಐಸ್ ಕ್ರೀಮ್ಗಳು, ಚಾಕ್ಲೇಟ್ಗಳು, ಬಾಲ್ಯವನ್ನು ನೆನಪಿಸುವ ಉಪ್ಪು ಖಾರ ಹಾಕಿದ ನೆಲ್ಲಿಕಾಯಿ, ಸೀಬೆಕಾಯಿ, ಸೌತೆಕಾಯಿ, ಅನಾನಸ್ ಹಣ್ಣುಗಳು ಸಹ ದೊರೆಯುತ್ತದೆ. ಗೃಹಿಣಿಯರ ಮನೆ ಸೆಳೆಯುವ ಗೃಹ ಅಲಂಕಾರಿಕ ವಸ್ತುಗಳು ಅಲ್ಲದೆ ಕಿವಿಯೋಲೆ, ವಾಚ್, ಬಿಂದಿ, ಬಳೆಗಳು, ಮಕ್ಕಳ ಆಟಿಕೆ ಸಾಮಾನುಗಳು ಸಹ ದೊರೆಯುತ್ತದೆ. ಮನರಂಜನೆಗಾಗಿ ಮಕ್ಕಳಿಗೆ ಪುಟಾಣಿ ರೈಲುಗಳು ಸುತ್ತುವ ಜೋಕಾಲಿಗಳು, ಕೊಲಂಬಸ್, ಜಾಯಿಂಟ್ ವೀಲ್ಗಳು ಮತ್ತಷ್ಟು ಜಾತ್ರೆಯ ಸಂಭ್ರಮವನ್ನು ಹೆಚ್ಚು ಮಾಡುತ್ತದೆ. ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಿರುವ ಮತ್ತು ಹಳ್ಳಿಯ ಜಾತ್ರೆಗಳನ್ನು ಕಣ್ತುಂಬಿಕೊಳ್ಳಬೇಕೆನ್ನುವವರಿಗೆ ಬೆಂಗಳೂರಿನಲ್ಲಿಯೇ ಹಳ್ಳಿ ಸೊಗಡಿನ ಅನುಭವ ಸಿಗುತ್ತದೆ. ಬೆಂಗಳೂರಿನ ಯಾಂತ್ರಿಕ ಜೀವನಕ್ಕೆ ಒಂದು ವಿರಾಮವನ್ನು ನೀಡಿ ಕಡಲೆಕಾಯಿ ಪರಿಷೆಗೆ ಸುಮಾರು 500 ವರ್ಷಗಳ ಇತಿಹಾಸ ಉಂಟು. ಇದು ಬಸವನಗುಡಿಯ ದೊಡ್ಡ ಬಸವಣ್ಣನ ದೇವಾಲಯದ ಎದುರುಗಡ ಮತ್ತು ಸುತ್ತಮುತ್ತ ನಡೆಯುತ್ತೆ. ವರ್ಷಕ್ಕೆ 2 ಬಾರಿ 3 ದಿವಸಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ಪ್ರಧಾನ ಆಕರ್ಷಣೆ ಎಂದರೆ ಬಗೆ ಬಗೆಯಾದ ಕಡಲೆಕಾಯಿ.
ಬೇಯಿಸಿದ, ಹಸಿ, ಹುರಿದ, ದೊಡ್ಡ ಹಾಗೂ ಸಣ್ಣ ಎಲ್ಲ ಬಗೆಯ ಕಡಲೆಕಾಯಿಯನ್ನು ನೋಡಬಹುದು. ನೂರಾರು ವರ್ಷಗಳ ಹಿಂದೆ ಎತ್ತೊಂದು ಬಸವನ ಗುಡಿಯ ಇರುವ ಜಾಗದಲ್ಲಿ ಇದ್ದ ಗದ್ದೆಗಳಿಗೆ ನುಗ್ಗಿ ಅಲ್ಲಿನ ಕಡಲೆಕಾಯಿ ಫಸಲನ್ನು ತಿಂದು ಹಾಳು ಮಾಡಿ ಹೋಗುತ್ತಿತ್ತು. ಆಗ ಗ್ರಾಮಸ್ಥರೆಲ್ಲ ಸೇರಿ ಆ ಎತ್ತಿಗೆ ಜಾತ್ರೆ ಮಾಡಿ ಕಡಲೆಕಾಯಿ ನೀಡುತ್ತೇವೆ, ನಮ್ಮ ಬೆಳೆ ಕಾಪಾಡು ಎಂದರಂತೆ. ಅಂದಿನಿಂದ ಇಲ್ಲಿಯವರೆಗೂ ಅದು ಹಾಗೇ ನಡೆದುಕೊಂಡು ಬಂದಿದೆ. ಆದರೆ ಈಗ ಬಸವನ ಗುಡಿಯಲ್ಲಿ ಯಾವ ಕಡಲೆಕಾಯಿ ಗದ್ದೆಗಳೂ ಕಾಣಸಿಗುವುದಿಲ್ಲ, ಜಾತ್ರೆ ಮಾತ್ರ ಉಳಿದುಕೊಂಡಿದೆ.